ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಿ ಅವರೊಬ್ಬ ಆದರ್ಶ ರಾಜನಾಗಿದ್ದರು ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಹೇಳಿದರು. ಅವರು ಸೋಮವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ ಇವರ ಸಹಯೋಗದಲ್ಲಿ ಚನ್ನಬಸವ ಪಟ್ಟದ್ದೇವರು ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರ ಕಂಡ ಮಹಾಪುರುಷ ಶಿವಾಜಿ ಮಹಾರಾಜ ಆಗಿದ್ದರು. ಅವರು ಚಿಕ್ಕಂದಿನಲ್ಲಿಯೇ ತಮ್ಮ ತಾಯಿ ಜಿಜಾಬಾಯಿಂದ ರಾಮಾಯಣ, ಮಹಾಭಾರತ ಕಲಿತು ರಾಷ್ಟ್ರೀಯತೆಯ ಪ್ರೇಮ ಅವರಲ್ಲಿ ಮೂಡಿತ್ತು. ಹಿಂದೆ ಹಲವಾರು ರಾಜ ಮಹಾರಾಜರು ಆಳಿ ಹೋಗಿದ್ದಾರೆ, ಆದರೆ ಅವರನ್ನು ನಾವು ಸ್ಮರಿಸುವುದಿಲ್ಲ. ಆದರೆ ಶಿವಾಜಿ ಮಹಾರಾಜರನ್ನು ನಾವು ಸ್ಮರಿಸುತ್ತೇವೆ, ಏಕೆಂದರೆ ಅವರೊಬ್ಬ ಪ್ರಜೆಗಳ ರಾಜ ಆಗಿದ್ದರು ಎಂದು ಹೇಳಿದರು. ಮಹಾಪುರುಷರ ಜಯಂತಿ ಆಚರಣೆ ಉದ್ದೇಶ ಅವರ ಕಾಲದಲ್ಲಿ ಸಮಾಜಕ್ಕಾಗಿ, ಜನರಿಗಾಗಿ ಕೊಟ್ಟ ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಮತ್ತು ಅವರ ಪ್ರೇರಣೆ ಪಡೆದು ನಾವು ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಿದೆ ಎಂದರು. ರಾಷ್ಟ್ರಮಾತಾ ಜಿಜಾವ್ ಮಾತಾ ಅವರಿಗೂ, ರಾಷ್ಟ್ರೀಯ ನಾಯಕರು ಛತ್ರಪತಿ ಶಿವಾಜಿ ಮಹಾರಾಜರವರಿಗೂ ಸ್ಮರಿಸಿ ನಮಿಸುತ್ತಾ, ಇಂದಿನ ಈ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತ್ಯೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಿತ್ರರಾದಂತಹ ಪೌರಾಡ ಸಚಿವರಾದ ಮಾನ್ಯ ಶ್ರೀ ರಹೀಂ ಖಾನ್ ಅವರೇ, ಬೀದರ್ ನಗರಸಭೆ ಅಧ್ಯಕ್ಷರಾದಂತಹ ಮೊಹಮ್ಮದ್ ಗೌಸ್ ರವರೇ, ಈ ಸಮಾಜದ ಮುಖಂಡರಾದಂತಹ ವಕೀಲರಾದ ಮದನ್ ರವರೇ, ಉಪನ್ಯಾಸಕರಾಗಿ ಆಗಮಿಸಿದಂತಹ ಸಿದ್ದೇಶ್ವರ ಲಾಂಡ್ಗೆ ಅವರೇ, ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಚನ್ನಬಸವಣ್ಣ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಅವರೇ, ಇಲ್ಲಿ ಅನೇಕ ಜನ ಸಮಾಜದ ಮುಖಂಡರಿದ್ದೀರಿ. ನಾರಾಯಣ್ ಗಣೇಶ್ ಅವರಿದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಬಾಬುರಾವ್ ಅವರಿದ್ದಾರೆ, ಮತ್ತೆ ಇಲ್ಲಿ ನಮ್ಮ ಆತ್ಮೀಯರಾದಂತಹ ಅಮೃತರಾವ್ ಚಿಂಕೋಡ್ರವರು, ಪಾಸ್ವಾನ್ ರವರು, ವಿಜಯಕುಮಾರ್ ಸೋನಾರೆ ಅವರು, ಆನಂದ್ ದೇವಪಾರ್ ಅವರು, ಇನ್ನೂ ಸುಮಾರು ಎಲ್ಲ ಪ್ರಮುಖ ಮುಖಂಡರುಗಳು ಮತ್ತು ಮಾಧ್ಯಮದ ಮಿತ್ರಗಳಿದ್ದೀರಿ. ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಿದೆ? ನಾವೇನು ಅವರಿಗೆ ಆಚರಣೆ ಮಾಡೋದ್ರಿಂದ ದೊಡ್ಡವರನ್ನು ಮಾಡ್ತೀವಿ ಅಂತಲ್ಲ. ಅವ್ರ ಕಾರ್ಯಕಾಲದಲ್ಲಿ ಸಮಾಜಕ್ಕಾಗಿ, ಜನರಿಗಾಗಿ ಏನೊಂದು ತತ್ವಾದರ್ಶಗಳು ಕೊಟ್ಟಿದ್ದಾರೆ, ಸಮರ್ಪಣಾ ಮನೋಭಾವದಿಂದ ಇವತ್ತು ಅವರಿಗೆ ಸಮಾಜಕ್ಕೆ ಒಳಿತನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಂದ, ಅವರ ಕಾರ್ಯದಿಂದ, ಅವರ ತತ್ವ ಸಿದ್ಧಾಂತಗಳಿಂದ, ಆದರ್ಶಗಳಿಂದ ನಾವು ಪ್ರೇರಣೆ ಪಡಿಬೇಕು, ಸ್ಫೂರ್ತಿ ಪಡೆದು ಅದನ್ನು ಅಳವಡಿಸಿಕೊಂಡು ಸಮಾಜವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಮಾಡಿದ್ರೆ ಈ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರವರು ಈ ರಾಷ್ಟ್ರ ಕಂಡ ಅತ್ಯಂತ ಅಪರೂಪವಾದಂತ ಒಬ್ಬ ಮಹಾಪುರುಷರು. 400 ವರ್ಷಗಳ ಕೆಳಗಡೆ ಏನಿತ್ತು ಸಮಾಜದಲ್ಲಿ, ದೇಶದಲ್ಲಿ ಎಲ್ಲಾ ಕಡೆ ಅಂಧಕಾರ ಇತ್ತು, ಗುಲಾಮಗಿರಿ ಇತ್ತು, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಇತ್ತು. ಜನ ಅಂದಿನ ಸಮಯದಲ್ಲಿ
ಆದಿಲ್ ಶಾಹಿ, ಅಹಮದ್ ಶಾಹಿ, ಕುತುಬ್ ಶಾಹಿ ಅತ್ಯಂತ ಪ್ರಭಾವ ಇಟ್ಕೊಂಡಂತ ಮುಘಲ್ ರಾಜರ ಇವತ್ತು ಆಡಳಿತ ಇತ್ತು. ಸಣ್ಣ ಪುಟ್ಟ ರಾಜ ಮಹಾರಾಜರುಗಳು ಬಹಳ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಮಾಡ್ತಾ ಇದ್ರು. ಜನರಿಗೆ ಯಾರು ಕೇಳೋರೇ ಇದ್ದಿಲ್ಲ, ಅಸಹಾಯದ ಸ್ಥಿತಿಯಲ್ಲಿ ಇದ್ರು ಜನ. ಅಂತ ಪರಿಸ್ಥಿತಿಯಲ್ಲಿ 1430ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜನ್ಮ ಆಗ್ತದೆ ಶಿವನೇರಿಯಲ್ಲಿ. ತಂದೆ ಶಿವಾಜಿ ಮಹಾರಾಜರವರು, ತಾಯಿ ಜಿಜಾಬ್ ಮಾತಾ ತಾಯಿಯವರು, ಅವರು ತಂದೆಯವರು ಸೈನ್ಯದಲ್ಲಿ ಇರ್ತಾರೆ, ಸೇನಾಧಿಪತಿಗಳು ಇರ್ತಾರೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರು ಇವತ್ತು ಇಷ್ಟೊಂದು ಮಟ್ಟಕ್ಕೆ ಅವರು ಸಣ್ಣ ವಯಸ್ಸಿನಲ್ಲೇ ಎಲ್ಲಾ ರೀತಿಯ ಧಾರ್ಮಿಕ ಸಂಸ್ಕಾರವನ್ನು ಪಡೆದು ಅವರ ತಾಯಿಯವರು ಅವರಿಗೆ ಮಹಾಭಾರತ ಹೇಳ್ತಾರೆ, ರಾಮಾಯಣ ಹೇಳ್ತಾರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಅವರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ದೇಶಭಕ್ತಿ ಅವರಲ್ಲಿ ತುಂಬುತ್ತಾರೆ. ಹೀಗಾಗಿ ಸಣ್ಣವರಿದ್ದಾಗಲಿಂದಲೇ ಅವರಿಗೆ ಒಂದು ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಇವತ್ತು ನೋಡಿ ಎಲ್ಲಾ ರೀತಿಯವರ ಗುರುಗಳು ಕೊಂಡದೇವಲ್ಲ, छत्रपति शिवाजी महाराज जी का गुरु संत तुकाराम जी उनके मार्गदर्शक हो गए. उनको जो शस्त्रास्त्र सिखाते हैं वो कोंडदेव दादाजी कोंडदेव के नेतृत्व में उनके माताजी उनको पूरे शस्त्रास्त्र का अभ्यास कराते हैं. तो एक योद्धा, एक बहुत ही पावरफुल, धैर्यशाली और बहಳ ಶೌರ್ಯ ಇಟ್ಕೊಂಡು ಅವ್ರು ಮುಂದೆ ಬರ್ತಾರೆ. 15ನೇ ವಯಸ್ಸಿನಲ್ಲಿ ಅವರು ತೋರಣ ಕಿಲ ಗೆಲ್ತಾರೆ. ನೋಡಿ, ಸಣ್ಣ ವಯಸ್ಸಿನಲ್ಲಿ 15, 16, 17 ವಯಸ್ಸು ಇರ್ತದೆ. ಒಂದು ಕಿಲ ಆದ್ಮೇಲೆ ಮತ್ತೊಂದು ಕಿಲ, ಮತ್ತೊಂದು ಆದ್ಮೇಲೆ ಮತ್ತೊಂದು, ಈಗ ಅವರ ಜನಪ್ರಿಯತೆ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅವರಿಗೆ ಬಹಳ ಕಳಕಳಿ ಇರ್ತದೆ ಬಡವರ ಬಗ್ಗೆ. ಇವತ್ತು ಈ ದೇಶದಲ್ಲಿ ಏನು 565 ಸಂಸ್ಥಾನಗಳಿದ್ದು ರಾಜ ಮಹಾರಾಜಗಳು, ಬೇರೆ ಯಾರ್ದಾರ ನಾವೆಲ್ಲ ಜಯಂತಿ ಮಾಡ್ತೀವನ್ರಿ? ಮಾಡ್ತೇವಾ? ಮಾಡೋದಿಲ್ಲ. ಬರೀ ಏಕಮೇವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತೀವಿ. ಅನೇಕ ರಾಜಾದಿರಾಜಗಳು ಬಂದರ ಹೋಗ್ಯಾರ, ಇವಕ್ಕಿಂತ ಪ್ರಭಾವಿಗಳಿದ್ದಂಥವರು ಸಹಿತ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಅವರಿಗೆ ಜಾಣ್ತೆ ರಾಜ ಅಂತಾರೆ, ರೈತರ ರಾಜ ಅಂದ್ರೆ. ಅಂದಿನ ದಿನಮಾನಗಳಲ್ಲಿ ರಾಜ ಮಹಾರಾಜರುಗಳು ಏನಿದ್ರು, ಬಹಳ ದೌರ್ಜನ್ಯ ಮಾಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಯಾವುದೇ ರೈತನ ಉತ್ಪನ್ನ ಬಂತು ಅಂತ ಹೇಳಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು, ಆ ಉತ್ಪನ್ನ ಅವರೇ ಕಿತ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಛತ್ರಪತಿ ಶಿವಾಜಿ ಮಹಾರಾಜರವರು ರೈತರಿಗೆ ಅವ್ರ ಮೇಲೆ ಹಾಕಿದಂತ ಕರ ತೆಗೆದು ರೈತರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಅವ್ರ ಹಿತದೃಷ್ಟಿಯಿಂದ ಅವ್ರು ಒಳ್ಳೆ ರೀತಿಯ ಆಡಳಿತ ಕೊಡ್ತಾರೆ. ಅದಕ್ಕೆ ಅವರಿಗೆ ರೈತರ ರಾಜ, ಜಾಣತಾ ರಾಜ ಅನ್ನುವಂತ ಹೆಸರು ಬಂದಿದೆ ಅಂತೇಳಿ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇನ್ನೊಂದು ಅವರ ಗುಣಧರ್ಮ ಏನಿತ್ತಪ್ಪ, ಅವರ ಮಹಿಳೆಯರಿಗೆ ಅತ್ಯಂತ ಗೌರವ, ಯಾಕೆಂದ್ರೆ ತಾಯಿ ಸಂಸ್ಕಾರ ಇತ್ತು. ಹೀಗಾಗಿ ಅವರು ಯೂಥದಲ್ಲಿ ಯಾವುದೇ ಒಬ್ಬ ಮಹಿಳೆಯರಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಒಬ್ಬ ಸಂಸ್ಥಾನದ ಮುಖ್ಯಸ್ಥನಿಗೆ ಸೋಲಿಸಿದ ಮೇಲೆ ಅವರ ಪರಿವಾರದ ಮಹಿಳೆಯರಿದ್ರೆ ಅವರ ಸೈನಿಕರಿಗೆ ಅವರು ಸೂಚನೆ ಕೊಡ್ತಾ ಇದ್ರು, ಯಾವುದೇ ಮಹಿಳೆಗೆ ಅವಮಾನ ಮಾಡಬಾರ್ದು, ದೌರ್ಜನ್ಯ ಮಾಡಬಾರ್ದು. ಎಷ್ಟೊಂದು ಸಲ ಆ ಮಹಿಳೆಯರ ಯಾರಾದ್ರೂ ಸೆರೆ ಸಿಕ್ಕರೆ ಗೌರವಯುತವಾಗಿ ಅವರಿಗೆ ಅತ್ಯಂತ ಭರವಸೆ ಇದ್ದಂತ ಸೈನಿಕರನ್ನು ಕಳಿಸಿ ಅವ್ರ ಮನೆಗೆ ವಾಪಸ್ ಬಿಡುವಂತ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡ್ತಾರೆ. ಅವ್ರದೇ ಸೈನಿಕರು ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರೆ, ಅವ್ರಿಗೆ ಏನಾದ್ರೂ ಕಿರುಕುಳ ಕೊಟ್ರೆ ಅಂತವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರಿಗೆ ಶಿಕ್ಷೆ ಕೊಟ್ಟಂತದ್ದು ಮಹಾರಾಜ ಯಾರಾದ್ರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ಈಗ ಇವತ್ತು ನಾವೆಲ್ಲ ಆಡಳಿತದಲ್ಲಿದ್ದೀವಿ, ರೈತರ ಬಗ್ಗೆ ಮತ್ತೆ ಮಹಿಳೆಯರಿಗೆ ಗೌರವ ಕೊಡುವಂಥದ್ರ ಬಗ್ಗೆ, ಅವ್ರಿಗೆ ರಕ್ಷಣೆ ಕೊಡುವಂಥದ್ರ ಬಗ್ಗೆ ಇವತ್ತು ಹೆಚ್ಚಿನ ಒಂದು
ಯಾವುದೇ ರೀತಿ ಶೋಷಣೆ ಮಾಡದ ರೀತಿಯಲ್ಲಿ ನಡ್ಕೊಳ್ಳಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರವರಿಗೆ ಗೌರವ ಕೊಟ್ಟಂಗೆ ಆಗ್ತದೆ. ಅವ್ರ ಹತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಸೈನ್ಯ ಇರಲಿಲ್ಲ, ಆದರೂ ಅವರು ಶೋಷಿತರು, ಬಡವರು, ಕೂಲಿ ಕಾರ್ಮಿಕರು, ಇವತ್ತೇನು ಮಾವಳೆ ಅಂತ ಹೇಳಿದ್ರೆ ಅವರೆಲ್ಲರ ಒಕ್ಕೂಟದ ಒಂದು ಸೈನ್ಯವನ್ನು ನಿರ್ಮಾಣ ಮಾಡಿದ್ರು. ಗಮಿನಿ ಯುದ್ಧ ಅಂತ ಹೇಳ್ತಾರೆ. ಯಾರು ಬಹಳ ಪ್ರಭಾವಿಗಳಿದ್ದಾರೆ, 10,000 20,000 ಸೈನಿಕರು, 1,00,000 ಸೈನಿಕರು ಇವ್ರಿಗೆ ಸೋಲಿಸ್ಲಿಕ್ಕೆ ಬರ್ತಾರೆ. ಇವ್ರು ಸೋಲೋದಿಲ್ಲ. ಯಾಕೆಂದ್ರೆ ಅವ್ರು ರಾತ್ರಿ ಅವ್ರಿಗೆಲ್ಲ ಗೊತ್ತಿಲ್ಲದ ಸಮಯದಲ್ಲಿ ಅವ್ರ ಮೇಲೆ ದಾಳಿ ಮಾಡಿ ಅವ್ರಿಗೆ ಸೋಲಿಸುವಂತ ಒಂದು ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರವರು ಮಾಡ್ತಾರೆ. ಅದಕ್ಕೆ ಅವರ ರಾಜ್ಯದಲ್ಲಿ ಯಾಕೆ ಅವರಿಗೆ ನಾವು ಆದರ್ಶ ರಾಜ ಅಂತೀವಿ ಅಂತ ಹೇಳಿದ್ರೆ, ಬರೀ ಇವತ್ತು ವಿಶೇಷವಾಗಿ ಅವರ ಆಡಳಿತದಲ್ಲೇ ನೀತಿಮತ್ತವಾದಂಥದ್ದು, ಎಲ್ಲರಿಗೂ ಸಮಾನವಾದಂಥದ್ದು. ನಾವಿವತ್ತು ರಾಮರಾಜ್ಯ ಅಂತ ಹೇಳ್ತೀವಿ, ಬರೀ ಬಾಯಲ್ಲಿ ಹೇಳ್ತೀವಿ, ಮಾಡೋದಿಲ್ಲ. ಆದರೆ ಅವರ ಕಾರ್ಯಕಾಲದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡುವಂಥದ್ದು, ಎಲ್ಲರಿಗೂ ನ್ಯಾಯ ಒದಗಿಸುವಂಥದ್ದು, ನ್ಯಾಯಸಮ್ಮತವಾದಂತಹ ನೀತಿ ಸಮ್ಮತವಾದಂತಹ ಆಡಳಿತ ಕೊಟ್ಟಿದ್ದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರವರಿಗೆ ನಾವು ಆದರ್ಶ ರಾಜ ಅಂತ ಹೇಳಿ ಕರಿತೀವಿ. ಇವತ್ತು ಕೆಲವೊಂದು ಜನ ಛತ್ರಪತಿ ಶಿವಾಜಿ ಮಹಾರಾಜರು ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತ ಇದ್ರು, ಹಿಂದೂ ಸ್ವರಾಜ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಿಂದೂಸ್ತಾನ್ ಅಂದ್ರೆ ಈ ಹಿಂದೂಸ್ತಾನದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬಾಯಿ ಬಾಯಿ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿ ಒಂದಾಗಿ ಐಕ್ಯತೆಯಿಂದ ಇದ್ದೀವಿ. ಅದೇ ರೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟು ಜಾತ್ಯತೀತವಾಗಿದ್ರು ಅಂತ ಹೇಳಿದ್ರೆ, ಅವರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಂ ರಾಜರ ವಿರುದ್ಧ ಹೋರಾಟ ಮಾಡಿದ್ರು. ಆ ಯುದ್ಧದಲ್ಲಿ ಕುರಾನ್ ಶರೀಫ್ ಇತ್ತು ಅಂತ ಹೇಳಿದ್ರೆ, ಆ ಕುರಾನ್ ಶರೀಫ್ ಅನ್ನು ಬಹಳ ಪವಿತ್ರತೆಯಿಂದ ಅದನ್ನು ಬಹಳ ಗೌರವಯುತವಾಗಿ ತಂದು ಅದನ್ನು ಯಾವುದೇ ಮಸ್ಜಿದ್ಗೆ ಒಪ್ಪಿಸುವಂಥದ್ದು, ಮೌಲ್ಯಗಳಿಗೆ ಒಪ್ಪಿಸುವಂತ ಒಂದು ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡ್ತಾರೆ. ಇವತ್ತು ನೋಡಿ, ಅವರ ಅನೇಕ ಜನ ಅವರ ಆಡಳಿತದಲ್ಲಿ ಸೇನಾಧಿಪತಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಸೈನಿಕರು ಇರ್ತಾರೆ. ಅವರ ಅಂಗರಕ್ಷಕರೇ ಅನೇಕ ಜನ ಮುಸ್ಲಿಂ ಇರ್ತಾರೆ. ಅಂದ್ರೆ ಅರ್ಥ ಅವ್ರ ಜಾತ್ಯತೀತ ವಿಚಾರವುಳ್ಳಂತವ್ರು ಅಂತ ಹೇಳಿ ನಾವು ತಿಳಿಸ್ಬೇಕಾಗ್ತದೆ. ಯಾಕೆಂದ್ರೆ ಇತಿಹಾಸ ಅರಿಬೇಕಲ್ಲ. ಇತಿಹಾಸ ಅರಿಯದವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆತ್ಮೀಯ ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜರವರಿಗೆ ಮತ್ತೆ ಕರ್ನಾಟಕಕ್ಕೆ ಅವಿನಾಭವಾದಂತಹ ಒಂದು ಸಂಬಂಧ ಇದೆ. ಬಿಜಾಪುರ ಇರ್ಬೋದು, ಅವರ ತಂದೆಯವರ ಇವತ್ತು ಏನು ಸಮಾಧಿ ಇದೆ ಕರ್ನಾಟಕದಲ್ಲೇ ಇದೆ. ಹೀಗಾಗಿ ಕನ್ನಡ, ಮರಾಠಿ ಬೇರೆ ಬೇರೆ ಇಲ್ಲ. ಗಡಿ ಭಾಗದಲ್ಲಿರುವಂಥ ತಾವೆಲ್ಲ ಇವತ್ತು ನಾವೆಲ್ಲ ಇದ್ದೀರಿ, ನಾವೆಲ್ಲರೂ ಇವತ್ತು ಒಂದೇ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಮರಾಠಿಗರಿಗೆ, ಮರಾಠಿ ಭಾಷಿಕರಿಗೆ ಇವತ್ತು ಆ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂಥದ್ದರ ಮುಖಾಂತರ ಈಗಾಗಲೇ ನಮ್ಮ ಸರ್ಕಾರ ಅನೇಕ ರೀತಿಯಲ್ಲಿ ಇವತ್ತು ಏನು ನಿಮ್ಮಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಶಾಲೆಗಳು, ಆಸ್ಪತ್ರೆ, ಆ ಭಾಗದಲ್ಲಿ ನೀರಾವರಿ ಯೋಜನೆ, ಬಹಳ ಜನ ಕೃಷಿಕರಿದ್ದೀರಿ. ಇವತ್ತಿರುವಂಥದ್ದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ಈ ವೇದಿಕೆ ಮುಖಾಂತರ ತಮ್ಗೇನು ಭರವಸೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮರಾಠ ಅಭಿವೃದ್ಧಿ ನಿಗಮ ಇದೆ, ಅದಕ್ಕೆ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಗಡಿ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮೂಲ ಸೌಕರ್ಯ ಕೊಡಲಿಕ್ಕೆ ನೀರಾವರಿ ಯೋಜನೆಗಳಿರ್ಬೋದು, ರಸ್ತೆ, ಇವೆಲ್ಲ ಮೂಲ ಸೌಕರ್ಯಗಳಿರ್ಬೋದು, ಅದನ್ನು ಇನ್ನೂ ಜಾಸ್ತಿ. ಒಂದು ಕಾಲ ಇತ್ತು, ನಿಮ್ಗೆಲ್ಲ ಅನಿಸ್ತಾ ಇತ್ತು ಏನಪ್ಪಾ ಅಂತ ಹೇಳಿದ್ರೆ, ಏನ್ ಕರ್ನಾಟಕದಲ್ಲಿದ್ದೀವಿ, ಎಲ್ಲಾ ಕಡೆ ಅಂಧಕಾರ ಇದೆ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ನೀರಾವರಿ ಯೋಜನೆ ಇಲ್ಲ, ಶಾಲೆ ಇಲ್ಲ ಅಂತ ಹೇಳಿ. ಇವತ್ತು ನೋಡಿ ಎಷ್ಟು ಬದಲಾವಣೆ ಆಗಿದೆ. ಹಿಂದೆ ಇವತ್ತು ನಾವು ಮಹಾರಾಷ್ಟ್ರದವರು ಕರ್ನಾಟಕದಲ್ಲಿ ಇವತ್ತು ಪ್ರವೇಶ ಮಾಡ್ತಿದ್ರು ರಸ್ತೆ ಮುಖಾಂತರ, ಬಸ್ಸಲ್ಲಿ ಅಂತ ಹೇಳಿದ್ರೆ ಆಲೆ ಮಗ ಕರ್ನಾಟಕ ಅಂತಿದ್ರು. ಹಾಗಿದ್ದು ರೋಡ್ಗಳು ಇಷ್ಟಿಷ್ಟು ಕಡ್ಡಗಳಿದ್ರು. ಈಗೇನಾಗಿದೆ, ಯಾ ಬಾಬುರಾವ್ಜಿ ಉಲ್ಟಾ ಹೋಗ್ಯಾಕೇನೆ. ಈಗ ಹೋದ್ರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಆಲೆ ಮಗ ಮಹಾರಾಷ್ಟ್ರ ಅಂತಾರೆ. ಅಷ್ಟು ಮಹಾರಾಷ್ಟ್ರ ರೋಡ್ಗಳು ಖರಾಬ್ ಆಗಿದ್ದಾವೆ. ನಾನು ಹೇಳೋ ತಾತ್ಪರ್ಯ ಏನಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಅಭಿವೃದ್ಧಿ ಬೇಕಾಗಿದೆ. ನಾವೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಏನೇ ಬೇಡಿಕೆಗಳಿದ್ದಾವೆ, ಬೇಡಿಕೆಗಳು ಅನೇಕ ಇದ್ದಾವೆ.
ಇವತ್ತು ನಮ್ಮ ಎದುರುಗಡೆ ಮೀಸಲಾತಿ ಅದೊಂದು ಸವಾಲಿದೆ. ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ನೋಡಿಕೊಂಡು ಅದೇ ರೀತಿಯಲ್ಲಿ ಇಲ್ಲಿ ಇನ್ನೂ ನಿಮ್ಮ ಶಿವಾಜಿ ಮಹಾರಾಜರವರ ಏನು ನಿಮ್ಮ ಸಮುದಾಯದ ಏನೇನು ಬೇಡಿಕೆಗಳಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು 26ನೇ ತಾರೀಕಿಗೆ ಮತ್ತೆ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು, ರಹೀಂ ಖಾನ್, ರಾಜಶೇಖರ್ ಪಾಟೀಲ್ ಇತರೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಇವತ್ತು ಅವರಿಗೆ ಪ್ರತಿನಿಧಿತ್ವ ಮಾಡ್ತೀವಿ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಮತ್ತೆ ನಿಮ್ಮ ಎಲ್ಲಾ ರೀತಿಯ ನಿಮ್ಮ ಅಭಿವೃದ್ಧಿಗೆ ನಮ್ಮ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ, ಸಹಕಾರ ಇದೆ, ಸಹಯೋಗ ಇದೆ. ನಿಮ್ಗೆ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಇತರ ವಿಷಯಗಳಿರ್ಬೋದು, ಅದನ್ನು ಪ್ರಾಮಾಣಿಕವಾಗಿ ಸರ್ವರಿಗೂ ಸಹಬಾಳು ಸಹಪಾಲು ಅನ್ನುವಂತ ರೀತಿಯಲ್ಲಿ ಕಾರ್ಯಗತ ಮಾಡುವಂತ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ನಾವೆಲ್ಲ ಸೇರಿ ಛತ್ರಪತಿ ಶಿವಾಜಿ ಮಹಾರಾಜರವರ ಏನೊಂದು ಗುರಿ ಇತ್ತು, ಕನಸಿತ್ತು, ನಮ್ಮ ದೇಶ ಅಖಂಡ ಭಾರತ ರಾಷ್ಟ್ರ ಒಗ್ಗಟ್ಟಾಗಿರ್ಬೇಕು, ಐಕ್ಯತೆಯಿಂದಿರಬೇಕು, ಈ ದೇಶದಲ್ಲಿರುವಂತಹ ಎಲ್ಲಾ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸ್ವಾತಂತ್ರ್ಯ ಸಮಾನತೆ ದೃಷ್ಟಿಯಿಂದ ಎಲ್ಲರೂ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಅದನ್ನು ನಾವೆಲ್ಲರೂ ಇವತ್ತು ನಮ್ಮ ಆಡಳಿತದಲ್ಲಿ ಪಾರದರ್ಶಕತೆ ತರುವಂಥದ್ದು, ಎಲ್ಲರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.